ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನ್ಯೂಜಿಲೆಂಡ್ ಅವರು ಅವರ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ T20 ವರ್ಲ್ಡ್ ಕಪ್ 2026ಗೆ ಪಟ್ಟಣಂಗೆ ಬೆಳಬೆಳಗ್ಗೆ ಬಂದಂತ ಅಪ್ಡೇಟ್ ಇದು. ಇನ್ನೇನು ಗುರು ಇರುತ್ತೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್ ಬರ್ತಿದೆಯಲ್ಲ T20 ಸೀರೀಸು, ಈ ಸ್ಕ್ವಾಡ್ ಅಲ್ಲಿ ಏನಿರುತ್ತೋ ಅದೇ ಹೆಸರುಗಳಿರುತ್ತೆ. ಆಬ್ವಿಯಸ್ಲಿ ಗೊತ್ತಿರುವಂತ ವಿಚಾರ. ಇದೇನು ಸ್ಪೆಷಲ್ ಆಗಿ ಹೇಳ್ಬೇಕಾ ನೀನು ಅಂತ ಕೇಳ್ತಂದ್ರೆ, ಇಲ್ಲ ಅಮ್ಮ, ಚೇಂಜಸ್ ಇದೆ, ಸಾಕಷ್ಟು ಚೇಂಜಸ್ಗಳಿದೆ. ಆ ಸ್ಕ್ವಾಡಲ್ಲಿ ಆಡ್ತಾ ಇರೋಂಥವ್ರಿಗೂ, ಅಂದರೆ ಆ ಸೀರೀಸಲ್ಲಿ ಆಡ್ತಾ ಇರೋಂಥವ್ರಿಗೂ, ವರ್ಲ್ಡ್ ಕಪ್ ಆಡ್ತಾ ಇರೋಂಥವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. 4-5 ಜನ ಡಿಫ್ರೆನ್ಸ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಐತೆ. ಸೀನ್ನ ನೋಡ್ತು ಅಂತಂದರೆ 24ನೇ ತಾರೀಕು ಡಿಸೆಂಬರ್ 23-24 ಇವರು ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾರೆ. ODI ಸ್ಕ್ವಾಡ್ನ ಜೊತೆಗೆ T20 ಸ್ಕ್ವಾಡ್ನ ಇಂಡಿಯಾ ಅಗೇನ್ಸ್ಟ್ ಯಾವುದು ಆಡುತ್ತೆ ಅಂತ. ಬಟ್ ಇವತ್ತು ಅನೌನ್ಸ್ ಮಾಡಿದ್ರೆ T20 ವರ್ಲ್ಡ್ ಕಪ್ಪಿಗೆ ಯಾರ್ಯಾರು ಆಡ್ತಾರೆ ಅಂತ. ಕನ್ಫರ್ಮೇಷನ್ ತಗೊಂಡಿದ್ರೆ ಯಾರು ಅವೈಲೇಬಲ್ ಇರ್ತಾರೆ, ಇಂಜುರಿ ಕನ್ಸರ್ನ್ಸ್ ಅವು ಇವು ಎಲ್ಲ ನೋಡಿಕೊಂಡು ಇವಾಗ ಫೈನಲ್ ಆಗಿ ಅನೌನ್ಸ್ ಮಾಡಿದ್ರೆ T20 ವರ್ಲ್ಡ್ ಕಪ್ ಸ್ಕ್ವಾಡ್ನ. ಫಸ್ಟ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ T20 ಸ್ಕ್ವಾಡು ಯಾವ ಥರ ಕಾಣಿಸುತ್ತೆ ಅವ್ರದ್ದು ಅಂತ. ಇಂಡಿಯಾ ಅಗೇನ್ಸ್ಟ್ ಬೈಲಾಟರಲ್ ಸೀರೀಸ್ಗೆ ಈ ಸ್ಕ್ವಾಡು ಆಡ್ತಾ ಇದೆ. ಅದರಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರ ಕ್ಯಾಪ್ಟನ್ಸಿನೇ ಇರೋದು. T20 ವರ್ಲ್ಡ್ ಕಪ್ ಅಲ್ಲೂ ಕೂಡ ಮಿಚೆಲ್ ಸ್ಯಾಂಟ್ನರ್ ಅವರ ಕ್ಯಾಪ್ಟನ್ಸಿನೇ ಇರೋದು. ಸೊ ಇಲ್ಲಿ ಬ್ರೇಸ್ವೆಲ್, ಮಾರ್ಕ್ ಚಾಪ್ಮನ್, ಡೆವಾನ್ ಕಾನ್ವೆ, ಜೇಕೊಬ್ ಡಫಿ, ಆಮೇಲೆ ಯಾಕೆ ಅವ್ರು ಆಡ್ತಿದ್ದಾರೆ, ಮ್ಯಾಟ್ ಹೆನ್ರಿ, ಕೈಲ್ ಜೇಮಿಸನ್, ಜೇಕೋಬ್ಸ್, ಆಮೇಲೆ ಡ್ಯಾರಲ್ ಮಿಚೆಲ್, ಜೇಮ್ಸ್ ನಿಶಮು, ಆಮೇಲೆ ಗ್ಲೆನ್ ಫಿಲಿಪ್, ರಚಿನ್ ರವೀಂದ್ರ, ಟಿಮ್ ರಾಬಿನ್ಸನು, ಆಮೇಲೆ ಎಚ್ ಸೌದಿ ಅವ್ರು ಆಡ್ತಿತ್ತು ಅಂತಂದ್ರೆ ಇಲ್ಲಿ ಇರೋಂಥ 4 ಜನ ಮಿಸ್ ಆಗ್ತಾರೆ. ಯಾರ್ಯಾರು ಅಂತ ಅಂದ್ರೆ, ಜಾಕ್ ಫೋಲ್ಕ್ಸ್ಗೆ ಅವಕಾಶ ಕೊಟ್ಟಿಲ್ಲ T20 ವರ್ಲ್ಡ್ ಕಪ್ ಅಲ್ಲಿ, ಅವ್ರ ಸೀರೀಸಿಗೆ ಮಾತ್ರ ಇರ್ತಾರೆ. ಆ್ಯಂಡ್ ಇಲ್ಲಿ ಕೈಲ್ ಜೇಮಿಸನ್ಗೂ ಕೂಡ ಅವಕಾಶ ಕೊಟ್ಟಿಲ್ಲ T20 ವರ್ಲ್ಡ್ ಕಪ್ ಅಲ್ಲಿ, ಇವರು ಕೂಡ ಮಿಸ್ ಔಟ್ ಆಗ್ತಾರೆ. ಬೆವಾನ್ ಜಾಕೋಬ್ಸ್ ಅವರು ಕೂಡ ಅವಕಾಶ ಕೊಟ್ಟಿಲ್ಲ T20 ವರ್ಲ್ಡ್ ಕಪ್ ಅಲ್ಲಿ, ಇವರು ಕೂಡ ಮಿಸ್ ಔಟ್ ಆಗ್ತಾರೆ. ಆ್ಯಂಡ್ ಟಿಮ್ ರಾಬಿನ್ಸನ್ ಇವ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ T20 ವರ್ಲ್ಡ್ ಕಪ್ ಅಲ್ಲಿ. ಈ 4 ಜನ ಇರೋವಂಥ ಸ್ಕ್ವಾಡಲ್ಲಿ ಮಿಸ್ ಔಟ್ ಆಗ್ತಾರೆ. 15 ಮೆಂಬರ್ಸ್ ಸ್ಕ್ವಾಡ್ ಇರುವಂಥ 4 ಜನ ಮಿಸ್ ಔಟ್ ಆಯಿತು ಅಂತಂದರೆ, ಆ್ಯಡ್ ಆನ್ ಆಗಿರುವಂಥವ್ರು ಯಾರ್ಯಾರು ಅಂತ ನೋಡ್ತಾ ಇರ್ಬೋದು ಯಾವ ಥರ ಇದೆ. ಫೈನಲ್ T20 ವರ್ಲ್ಡ್ ಕಪ್ ಬೈಲಾಟರಲ್ ಸೀರೀಸ್ ಎಲ್ಲ ಲೆಕ್ಕಕ್ಕಿಲ್ಲ, T20 ವರ್ಲ್ಡ್ ಕಪ್ ತಾನೇ ಮೈನು. ಇದೇ ಫೈನಲ್ ಸ್ಕ್ವಾಡು, ಇದೇ ನಮ್ಮ ಮೈನ್ ಟೀಮು ಅಂತ. ಇಂಜುರಿ ಕನ್ಸರ್ನ್ಸ್ ಅದು ಇದೆಲ್ಲ ನೋಡಿಕೊಂಡು ಇವಾಗ ಫೈನಲ್ ಅಪ್ಡೇಟ್ನ ಕೊಟ್ಟಿರೋ ಅಂಥ ನ್ಯೂಜಿಲೆಂಡ್ ಟೀಮು ಈ ಥರ ಕಾಣಿಸ್ತಿದೆ. ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ಫಿನ್ ಆಲನ್ ಕಾಣಿಸ್ಕೊಂತು ಅಂದರೆ, ವಿಕೆಟ್ ಕೀಪರ್ಸ್ಗಳ ಇನ್ನೇನು ಇವರು ಕೂಡ ವಿಕೆಟ್ ಕೀಪಿಂಗ್ ಮಾಡ್ತಾರಲ್ಲಪ್ಪ, ಬಟ್ ರೀಸೆಂಟಾಗಿ ಅಷ್ಟೇನು ಮಾಡಿಲ್ಲ ಅಂತ ಇವರು ಹಾಕೊಂಡ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಡೆವಾನ್ ಕಾನ್ವೆ ಜೊತೆಗೆ ಟಿಮ್ ಶಿಫರ್ಟ್. ಡೆವಾನ್ ಕಾನ್ವೆ ಓಕೆ ಪ್ಲೇಯರು, ಟಿಮ್ ಶಿಫರ್ಟು ಕೂಡ ಓಕೆ ಪ್ಲೇಯರು. ಡೆವಾನ್ ಕಾನ್ವೆ ರೀಸೆಂಟಾಗಿ ಅಂಥ ಮಟ್ಟಿಗೆ T20 ಸೈಡ್ ಓಕೆ ಟೆಸ್ಟಲ್ಲೆಲ್ಲ ಸದ್ ಮಾಡಿದ್ದಾರೆ, ಬಟ್ T20s ಅಂತ ಬಂದಾಗ ಆ ಸ್ಟ್ಯಾಂಡರ್ಡ್ಸಲ್ಲಿ ಗೊತ್ತಿಲ್ಲ. ನೋಡೋಣ ಈ ಸೀರೀಸಲ್ಲಿ ಬೇರೆ ಇದ್ರೆ ಬೈಲಾಟರಲ್ ಸೀರೀಸಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಆಲ್ರೌಂಡರ್ಸ್ಗಳ ಸೆಗ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಿಚೆಲ್ ಸ್ಯಾಂಟ್ನರು ಕ್ಯಾಪ್ಟನ್ಸಿನ ನಿಭಾಯಿಸ್ತು ಅಂತಂದರೆ, ಈ ಕಡೆಯಿಂದ ಬ್ರೇಸ್ವೆಲ್ಲು XRCB ಪ್ಲೇಯರು, ನೋಡೋಣ. ಒಳ್ಳೆ ಪ್ಲೇಯರುಗಳು, ಸಖತ್ತಾಗಿ ಸ್ಕಿಲ್ ಇರುವಂಥ ಪ್ಲೇಯರು ಬ್ರೇಸ್ವೆಲ್ಲು. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಚೆನ್ನಾಗಿ ಸೆಟ್ ಆಗಿದ್ರು, ನೋಡೋಣ ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ. ಆ್ಯಂಡ್ ಮಾರ್ಕ್ ಚಾಪ್ಮನ್ ಗೊತ್ತಿರೋದೇ ಒಳ್ಳೆ ಪ್ಲೇಯರು. ಡ್ಯಾರಲ್ ಮಿಚೆಲ್ ಬಗ್ಗೆ ಕೇಳಂಗೇನೇ ಇಲ್ಲ, ಬಟ್ T20 ಸ್ಟ್ಯಾಂಡರ್ಡ್ಸಲ್ಲಿ ಯಾವ ಥರ ಇವರು ಮಿಂಚ್ತಾರೆ ರೀಸೆಂಟಾಗಿ ಅಂತ ಸದ್ಯನೂ ಮಾಡಿಲ್ಲ ಡ್ಯಾರಲ್ ಮಿಚೆಲು. IPL ಎಲ್ಲ ಅನ್ಸೊಳ್ಳಾಗಿ ಹೋಗಿದ್ದಂತೂ ಆಯಿತು. ನೋಡೋಣ ಏನು ಮಾಡ್ತಾರೆ ಅಂತ ಡ್ಯಾರಲ್ ಮಿಚೆಲು. ಬಟ್ 2023 ವರ್ಲ್ಡ್ ಕಪ್ ಅಂತ ಬಂದಾಗ ಖಂಡಿತ ನೆನಪಾಗ್ತಾರೆ ಡ್ಯಾರಲ್ ಮಿಚೆಲು. ODI ವರ್ಲ್ಡ್ ಕಪ್ ಅಂತ ಬಂದಾಗ ಜೇಮ್ಸ್ ನಿಶಮು ಇವರು ಬ್ಲಾಸ್ಟ್ ಕೊಡುವಂಥ ಪ್ಲೇಯರು, ಒಳ್ಳೆ ಫಿನಿಷರು. ನೋಡೋಣ ಏನು ಮಾಡ್ತಾರೆ ಅಂತ. ಆಮೇಲೆ ಗ್ಲೆನ್ ಫಿಲಿಪ್ಪು ಸಾಲಿಡ್ ಪ್ಲೇಯರು, ಬೆಂಕಿ ಪ್ಲೇಯರು. ಏನಕ್ಕೆ ಸೆಟ್ ಆಗಲ್ಲ ಗುರು ಗ್ಲೆನ್ ಫಿಲಿಪ್ಪು. ವಿಕೆಟ್ ಕೀಪಿಂಗ್ ಅಂದ್ರದಕ್ಕೂ ಸೈ, ಫೀಲ್ಡಿಂಗ್ ಅಂದ್ರದಕ್ಕೂ ಸೈ, ಬ್ಯಾಟಿಂಗ್ ಅಂದ್ರದಕ್ಕೂ ಸೈ, ಬೌಲಿಂಗ್ ಅಂದ್ರದಕ್ಕೂ ಸೈ. ಇಂಥ 360 ಡಿಗ್ರಿ ಇರೋವಂಥ, ಅಂದರೆ ಎಲ್ಲ ಥರ ಇರೋವಂಥ ಪ್ಲೇಯರ್ನ ನೋಡೇ ಇಲ್ಲ. ಈ ಥರ ಪ್ಲೇಯರ್ ಸಿಕ್ಕಾಪಟ್ಟೆ ರೇರು ಸಿಗೋವಂಥದ್ದು. ಸಿಕ್ಕಿದ್ದಾರೆ, ಒಳ್ಳೆ ಯೂಟಿಲೈಸ್ ಮಾಡ್ತಿಲ್ಲ ಅಷ್ಟೇ. ಇವ್ರಿಗಿರೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ ಇವ್ರು ಇನ್ನೂ ಏನೇನೋ ಮಾಡಬೇಕು, ಬಟ್ ಅಂಥ ಮಟ್ಟಿಗೆ ಇವ್ರು ಇನ್ನೂ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನೋಡೋಣ. ರಚಿನ್ ರವೀಂದ್ರನ ಹಾಕೊಂಡಿದ್ದಾರೆ. T20 ಸ್ಟ್ಯಾಂಡರ್ಡ್ಸಲ್ಲಿ ಅಂಥ ಮಟ್ಟಿಗೆ ಪ್ರೂವ್ ಆಗಿಲ್ಲ, ನೋಡೋಣ ಅದೇನು ಮಾಡ್ತಾರೆ ಅಂತ. ಆ್ಯಂಡ್ ಬೌಲರ್ಸ್ ಅಂತ ಬಂದಾಗ ನಮ್ಮ RCB ಪ್ಲೇಯರ್ ಆಗಿರೋಂಥ ಜೇಕೊಬ್ ಡಫಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೂವ್ ಮಾಡ್ತಿದ್ದಾರೆ. ರೀಸೆಂಟಾಗಂತೂ ಸೀರೀಸ್ ಮೇಲೆ, ಅಂದರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಅಲ್ಲ 5-4 ಮೇಲೆ 5-4 ಎತ್ತಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಇವರೇ ಮೈನ್ ಬೌಲರು. ಒಂಥರ ನೋಡ್ತು ಅಂದರೆ ಲಕ್ಕಿ ಫರ್ಗ್ಯೂಸನ್ ಹಾಕೊಂಡಿದ್ದಾರೆ. ಸೊ ಇವರು ಹಳೇ ಕಲಿ ಇದೊಂಥರ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಮ್ಯಾಟ್ ಹೆನ್ರಿ ಒಂಥರ ನೋಡಿ ಟೆಸ್ಟ್ ಬೌಲಿಂಗ್ ಯೂನಿಟ್ ಥರನೇ ಕಾಣಿಸ್ತಾ ಇದೆ ಇದು ನೋಡ್ತು ಅಂದರೆ, ಸೀನ್ ನೋಡ್ತು ಅಂತಂದರೆ. ಆಮೇಲೆ ಆ್ಯಡಮ್ ಮಿಲ್ಲೆ ಅವ್ರನ್ನ ಹಾಕೊಂಡಿದ್ದಾರೆ, ಎಚ್ ಸೌದಿ ಅವ್ರನ್ನ ಹಾಕೊಂಡಿದ್ದಾರೆ. ಆ್ಯಡಮ್ ಮಿಲ್ಲೆ ಅವ್ರಿಗೆ ಅವಕಾಶ ಇರಲಿಲ್ಲ ಅಲ್ಲಿ T20 ಸ್ಕ್ವಾಡಲ್ಲಿ, ಅಂದರೆ ಬೈಲಾಟರಲ್ ಸೀರೀಸಲ್ಲಿ. ಸೊ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಕೈಲ್ ಜೇಮಿಸನ್ನ ಅಲ್ಲಿ ಮೈನ್ ಸ್ಕ್ವಾಡಲ್ಲಿ ಇಟ್ಟಿದ್ರು, ಇಲ್ಲಿ ಟ್ರಾವೆಲಿಂಗ್ ರಿಸರ್ವ್ ಆಗಿ ಇಟ್ಟಿದ್ದಾರೆ ಈ ಒಬ್ಬ ಆಲ್ರೌಂಡರನ್ನ. ಫಿನ್ ಆಲನ್ ಕೂಡ ಇರಲಿಲ್ಲ ಅಲ್ಲಿ, ಸೊ ಫಿನ್ ಆಲನ್ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಟಿಮ್ ಶೆಫರ್ಡ್ ಕೂಡ ಇರಲಿಲ್ಲ ಅಲ್ಲಿ, ಟಿಮ್ ಶೆಫರ್ಡ್ಗೆ ಇಲ್ಲೂ ಕೂಡ ಅವಕಾಶ ಕೊಟ್ಟಿದ್ದಾರೆ, ಅಂದರೆ ಫೈನಲ್ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ. ಸೊ ಓವರಾಲ್ ಸ್ಕ್ವಾಡ್ನ ನೋಡ್ತು ಅಂತಂದರೆ
ಏನೋ ಮಿಸ್ ಹೊಡಿತಾ ಇದೆ. ಅಂದರೆ ಮಿಸ್ ಹೊಡಿತಾ ಇದೆ ಅಂತಂದರೆ ಒಂಥರ ಇಲ್ಲ ಗುರು, ಧ್ವಂಸ ಮಾಡಿ ಇಟ್ಬಿಡ್ತಾರೆ ಗುರು ಇವರು ಅಂತ ಏನು ಅನ್ನಿಸ್ತಾ ಇಲ್ಲ. ಯಾಕಂತಂದರೆ T20 ಸ್ಟ್ಯಾಂಡರ್ಡ್ಸಲ್ಲಿ ಅಂಥ ಮಟ್ಟಿಗೆ ಹೆವಿ ಪ್ರೂವ್ ಮಾಡಿಕೊಂಡ್ರು ಅಂಥ ಪ್ಲೇಯರ್ಸ್ಗಳೇನು ಕಾಣಿಸ್ತಿಲ್ಲ. ರೀಸೆಂಟ್ ಪಾಸ್ಟಲ್ಲಿ ಇಲ್ಲ ಗುರು ಆ ಲೀಗಲ್ಲಿ ಹೋಗ್ಬಿಟ್ಟು ಹಂಗೆ ಧ್ವಂಸ ಮಾಡಿ ಇಟ್ಬಿಟ್ಟವ್ರು ಇವರು, ಹಿಂಗೆ ಚಚ್ಚಾಕ್ಬಿಟ್ಟವ್ರು ಹಂಗೆ ಹಾಕ್ಕೊಂಡು ಅನ್ನೋ ಥರ ಬ್ಯಾಟರ್ಸ್ಗಳು ಕಾಣಿಸ್ತಾ ಇಲ್ಲ. ಸೊ ಒಂಥರ ಓ ಡಿ ಐ ಬ್ಯಾಟರ್ಸ್ಗಳ ಥರ ಕಾಣಿಸ್ತಾ ಇದ್ದಾರೆ ಇವಾಗ ನೋಡಿ. ರಚಿನ್ ರವೀಂದ್ರ ಆಗಿರ್ಬೋದು, ಹೌದು ಗ್ಲೆನ್ ಫಿಲಿಪ್ ಒಳ್ಳೆ ಬ್ಯಾಟರೇ, ಬಟ್ ಅವರು ಅಂಥ ಮಟ್ಟಿಗೆ ಪ್ರೂವ್ ಮಾಡ್ಕೊಂಡಿಲ್ಲ ರೀಸೆಂಟಲ್ಲಿ. ಆಮೇಲೆ ಡ್ಯಾರಲ್ ಮಿಚೆಲ್ ಆಗಿರ್ಬೋದು, ಜೊತೆಗೆ ಮಿಚೆಲ್ ಸ್ಯಾನ್ನರ್ ಆಗಿರ್ಬೋದು, ಆಮೇಲೆ ಡೆವಾನ್ ಕಾನ್ವೆ ಆಗಿರ್ಬೋದು, ಸೊ ಫಿನ್ ಆಲನ್ ಫಾರ್ ದಟ್ ಮ್ಯಾಟರ್, ಎಲ್ಲ ರೀಸೆಂಟ್ ಪಾಸ್ಟಲ್ಲಿ ಅಷ್ಟೊಂದ್ರ ಮಟ್ಟಿಗೆ ಸದ್ದು ಮಾಡಿಲ್ಲ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ, ಜೊತೆಗೆ ಲೀಗ್ಗಳು ಅಂತಲೂ ಕೂಡ ಬಂದಾಗ. ಸೊ ಇವರ ಬ್ಯಾಟಿಂಗ್ ಯೂನಿಟು ಓಕೆ, ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ. ಜೇಕೊಬ್ ಡಫಿ ಜೊತೆಗೆ ಲೋಕಿ ಫರ್ಗ್ಯೂಸನ್ನು ಮತ್ತು ಮಿಚೆಲ್ ಸ್ಯಾನ್ನರ್, ಒಟ್ನಲ್ಲಿ ಇವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಾಲಿಡ್ ಆಗಿದೆ ಗುರು. ಸಿಕ್ಕಾಪಟ್ಟೆ ಬೌಲಿಂಗ್ ಆಪ್ಷನ್ಸ್ಗಳು ನೋಡಿ, ಎಷ್ಟು ಬೌಲಿಂಗ್ ಆಪ್ಷನ್ಸ್ಗಳಿದೆ ಅಂದರೆ ಸ್ಪಿನ್ ಅಂದರೆ ಸ್ಪಿನ್ನು, ಪೇಸ್ ಅಂದರೆ ಪೇಸು, ಅಷ್ಟು ಬೌಲಿಂಗ್ ಬಗ್ಗೆ ಇವ್ರಿಗೆ ಗೊಂದಲನೇ ಇಲ್ಲ. ಇವ್ರದ್ದೇನೇ ಇದನ್ನು ಕೂಡ ಬ್ಯಾಟಿಂಗ್ ಹೆಂಗೆ ಆಡ್ತಾರೆ ಇವರು, ಬ್ಯಾಟಿಂಗ್ ಯಾವ ಥರ ಇವರು ಪ್ರೊಜೆಕ್ಟ್ ಮಾಡ್ಕೊತಾರೆ ಅನ್ನೋದೇ ಒಂಥರ ತೊಂದರೆ. ಬೌಲಿಂಗ್ ಬಗ್ಗೆ ಅನ್ಡೌಟೆಡ್ಲಿ ಬೌಲಿಂಗ್ ಸಾಕಾಗಿದೆ ಅಂತ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಇಟ್ಕೊಂಡಿದ್ದಾರೆ. ಬಟ್ ಬ್ಯಾಟಿಂಗ್ಗೆ ಇವ್ರದ್ದು ಒಂದು ಸ್ವಲ್ಪ ನನಗೆ ಡೌಟ್ ಹೊಡಿತಾ ಇರೋದು, ಇವ್ರು ಹೆಂಗೆ ಆಡ್ತಾರೆ ಅಂತ. ಯಾಕಂತಂದರೆ ಅದೇ ಹೇಳಿದ್ನಲ್ಲ, ಅಂಥ ಮಟ್ಟಿಗೆ ಸೌಂಡ್ ಕೊಟ್ಟಿರುವಂಥ ಪ್ಲೇಯರ್ಸ್ಗಳು ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ನ್ಯೂಜಿಲ್ಯಾಂಡವ್ರು ಯಾರು ಕೂಡ ಅಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇಲ್ಲ ರೀಸೆಂಟಾಗಿ T20s ಅಂತ ಬಂದಾಗ. ನೋಡೋಣ, ಒಟ್ಟಾಗಿ ಅಬಿಲಿಟಿ ಅಂತೂ ಇದೆ, ಏನು ಯಾರಿಗೂ ಅಬಿಲಿಟಿ ಇಲ್ಲ ಅಂತಲ್ಲ. ಯಾವಾಗ ಯಾರು ರೊಚ್ಚಿಗಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಾಗಿ ವರ್ಲ್ಡ್ ಕಪ್ ಗೆಲ್ಲೋ ಥರ ಸ್ಕ್ವಾಡ್ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ ನ್ಯೂಜಿಲ್ಯಾಂಡು. ನಿಮ್ಗೆ ಏನು ಅನಿಸ್ತಿದೆ ಹಾನೆಸ್ಟಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.